ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. We will love Roshan also together. God bless you. Thank you so much. Thanks. Thank you. Mr. Janya Ji. Sir. Proud of you, so proud of you always. ಒಂದು ಸಮಯ ಆಯಿತು, ಒಂಥರ ಇಡೀ ಸಮಾಜನೇ ತಿರುಗಿ ಬಿದ್ದಿತ್ತು ಒಂದು ಹೆಣ್ಮಗುವಿಂದ. ನಾವೆಲ್ಲರೂ ನೋಡಿದ್ವಿ ಅವಾಗ ಎಷ್ಟು ಜನ ಅವ್ರ ಜೊತೆ ಇದ್ವಿ, ಎಷ್ಟು ಜನ ಇರಲಿಲ್ಲ, ಯಾವುದು ಲೆಕ್ಕ ಇಲ್ಲ. ಅವ್ರು ಇವತ್ತು ಬೆನ್ನು ತಟ್ಕೊಂಡ್ರಲ್ಲ, ಅವ್ರ ಜೊತೆ ಇದ್ದಿದ್ದು ಅವ್ರ ಒಬ್ಬರೇ. ಆ ಟೈಮಲ್ಲಿ ಒಂದೇ ಒಂದು ಹೆಣ್ಮಗು ಯಾವುದೋ ಊರಿಂದ ಬಂದು ಇಡೀ ಸಮಾಜನ ಎದುರಿಸಿ ಅದನ್ನು ಗೆದ್ದು ಮತ್ತೆ ಈ ವೇದಿಕೆ ಮೇಲೆ ಬಂದು ಎಲ್ಲರದ ಚಪ್ಪಾಳೆ ಓಡಿಸ್ಕೊಂಡು ನಾವು ಪ್ರೀತಿ ಅಂತ ಒಂದು ಲೆಜೆಂಡ್ ಶಿವಣ್ಣ ಅವರು ಹಂಗೆ ನಿಂತಿದ್ದಾರೆ ಅಂದರೆ ಅದು ಈ ಹುಡುಗಿಯ ಸಾಧನೆ. ನಂಗೆ ಬಹಳ ಖುಷಿ ಆಗ್ತಿರೋದು ಅವ್ರ ಜೀವನದಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ರೋಷನ್ ಅವರು ಬಂದಿರೋದು ಕೂಡ ಅದು ಕಂಪ್ಲೀಟ್ ಆಗಿ ಒಂದು ಪರ್ಫೆಕ್ಟ್ ಮ್ಯಾಚ್ನ ದೇವರು ಕರೆಕ್ಟಾಗಿ ಮ್ಯಾಚ್ ಮಾಡಿ ಕಳಿಸಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಮೇಡಮ್. ಆಲ್ ದಿ ವೆರಿ ಬೆಸ್ಟ್. ಐ ಆಮ್ ವೆರಿ ಗ್ಲಾಡ್ ದಟ್ ಐ ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್ ಲೈಕ್ ಯು. Thank you, sir. Thank you, Janya Ji. ನಿಶ್ವಿಕಾ. ಅನು, ಐ ಲವ್ ಯು. ಗೊತ್ತಿಲ್ದೇನೋ ಗೊತ್ತಿದ್ದೋ ನನ್ನನ್ನು ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ನನ್ನ ತಾಯಿಗಂದ್ರೆ ತುಂಬಾನೇ ಇಷ್ಟ, ನಮ್ಮ ಮಮ್ಮಿಗೆ. ಬಿಕಾಸ್ ಯು ಹ್ಯಾವ್ ಸಚ್ ಅ ಗುಡ್ ಹಾರ್ಟ್ ಅಂಡ್ 20 years. ಓ ಮೈ ಗಾಡ್ ಅನು, ಇಟ್ಸ್ ಅ ಹ್ಯೂಜ್ ಸಕ್ಸಸ್. ಐ ನೋ ನೀವು ತಡ್ಕೊಂಡ್ರಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಯು ಶುಡ್ ಡೆಫಿನೆಟ್ಲಿ ಥ್ಯಾಂಕ್ ಯುವರ್ ಸೆಲ್ಫ್. ಐ ವಿಲ್ ಗಿವ್ ಯು ಹಗ್ ಲೇಟರ್. ನಾನು ನಿಮ್ಗೆ ಏನು ಹೇಳಿದ್ರು ಹತ್ತು ಬಿಡ್ತೀನಿ ನಿಜವಾಗ್ಲೂ. ಸೊ ಐ ಲವ್ ಯು. ಶರಣ್ ಸರ್. ನೀವೆಲ್ಲ ನನ್ನ ಲೈಫಲ್ಲಿ ಬ್ಲೆಸ್ಸಿಂಗ್ಸ್. 20 ವರ್ಷ ಜರ್ನಿ ಇದೆಯಲ್ಲ, 2 decades ಅನ್ನೋವಂಥದ್ದು. ಒಳ್ಳೆತನ ಪ್ಲಸ್ ಹಾರ್ಡ್ ವರ್ಕಿಂಗ್ ಈಸ್ ಈಕ್ವಲ್ ಟು ಅನುಷ್. ಮಾತ್ರ ಹೇಳ್ಬೋದು. ಲೋಡ್ಸ್ ಆ್ಯಂಡ್ ಲೋಡ್ಸ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಯು. ಲವ್ ಯು. ರಚು. Thank you so much. ನನಗೆ ಯಾರು ಅಳೋದು ಇಷ್ಟ ಆಗಲ್ಲ ಯೂಶಲಿ. ಹಂಗೆ ಹೇಳಿ ನಾನು ಒತ್ಬಿಡ್ತೀನಿ ಒಮ್ಮೊಮ್ಮೆ. ಖುಷಿಗೆ ಅಳು ಬರ್ತಿದೆ ಅಂತ ಗೊತ್ತಿದೆ ನನಗೆ, ಬಟ್ ನಿಮ್ಮ ಸಾಧನೆ ತುಂಬಾ ದೊಡ್ಡದು. ಈ ಕತೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನೀವು ಎಲ್ಲರೂ ಕತೆನೂ ನಿಂತ್ಕೊಂಡು ಕೇಳ್ತೀರಾ. ಇವತ್ತು ನಿಮ್ಮ ಕತೆನ ನಾವೆಲ್ಲರೂ ನಿಂತ್ಕೊಂಡು ಕೇಳ್ತಿದ್ದೀವಿ. ಅದು ನಿಮ್ಮ ಸಕ್ಸಸ್. ಐ ಕ್ಯಾನ್ ಓನ್ಲಿ ಸೇ ಕೊರಗಜ್ಜ ನಿಮ್ಮ ಜೊತೆ ಯಾವಾಗಲೂ ಇರಲಿ. ಆದಷ್ಟು ಬೇಗ ನಮ್ಮ ಕುಟ್ಟಿ ಬೇಬಿ ಬರಲಿ. Thank you, Rachu. Thank you very much. ಚಂದ್ರು ಸರ್, over to you. ಅನುಶ್ರೀ ಅವರೇ, Sir. ವಿಶೇಷವಾದ ಧನ್ಯವಾದಗಳು. ಒಂದು ಸಾಧಕರಿಂದೆ ಶ್ರಮ ಇರುತ್ತೆ, ಬಹಳ ನೋವಿರುತ್ತೆ, ಸಂಕಟ ಇರುತ್ತೆ ಅನ್ನೋದು ಕೇಳಿದ್ದೀವಿ ನಾವು. ಆದ್ರೆ ಎಷ್ಟೋ ಜನಕ್ಕೆ ಯೋಗ ಮತ್ತು ಯೋಗ್ಯತೆ ಅಂತ ಎರಡಿರುತ್ತೆ. ಕೆಲವು ಜನಗಳಿಗೆ ಯೋಗದಲ್ಲಿ ಏನೇನೋ ಅದೃಷ್ಟ ಸಿಕ್ಬಿಡುತ್ತೆ. ಆದ್ರೆ ನಿನಗೆ ಯೋಗ್ಯತೆಯಲ್ಲಿ ಇಷ್ಟರ ಮಟ್ಟಿಗೆ ಪಡ್ಕೊಂಡಿದ್ಯಾ ಅಂತ ಅಂದ್ರೆ ಅದು ಬಹಳ ಅರ್ಥಪೂರ್ಣವಾದ್ದು, ಅದು ನಿರಂತರವಾದ್ದು ಮತ್ತು ಚಿರಂಜೀವಿಯಾಗಿರ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನೀವು ಅಂತಲೇ ಕರಿತೀನಿ ನಿಮ್ಮನ್ನ. ಅಷ್ಟು ಸಾಧನೆಯನ್ನ 20 ವರ್ಷದಲ್ಲಿ ಬಂದು ಅದು ಕಷ್ಟನೆಲ್ಲ ನೋಡ್ಕೊಂಡು ಬಂದು 10 ವರ್ಷದಲ್ಲಿ ಬೆಳೆದು ಇವತ್ತು ಜಗದ್ ವಿಖ್ಯಾತಿಯಾಗಿದ್ಯಾ ಮತ್ತು ಎಲ್ಲರ ಮನೆಯಲ್ಲೂ ಇದೆಯಾ. ನಮ್ಮ ಮನೆಯವರೆಲ್ಲ ನಿಮ್ಗೆ ಅಭಿಮಾನಿಗಳು. ಈಗ ಒಂದೇನಂದ್ರೆ ದಾರಿ ನಡ್ಕೊಂಡು ಬರೋದು ಚೆನ್ನಾಗಿರುತ್ತೆ, ಆದ್ರೆ ನಡೆಗೆ ಚೆನ್ನಾಗಿರುತ್ತಾ ಇಲ್ವ ಅನ್ನೋದು ನೋಡ್ಕೋಬೇಕು. ದಾರಿ ಚೆನ್ನಾಗಿರುತ್ತೆ, ಕಂಡುಬಿಡುತ್ತೆ ನಮಗೆ, ಆದ್ರೆ ನೆಡುವಾಗ ಎಲ್ಲೆಲ್ಲಿ ಎಡುತ್ತೀವೋ ಗೊತ್ತಿಲ್ಲ. ಅದೆಲ್ಲವನ್ನೂ ಮೀರಿ ನೀನು ದಾರಿಯನ್ನೂ ಚೆನ್ನಾಗಿರೋದು ಹುಡುಕೊಂಡಿದ್ಯಾ, ನಡಿಗೆನೂ ಚೆನ್ನಾಗಿ ನಡ್ಕೊಂಡು ಬಂದಿದ್ದೀಯಾ, ಅದರ ಹೆಜ್ಜೆಯನ್ನೂ ಕೂಡ ಹಾಗೆ ಜ್ಞಾಪಕ ಇಟ್ಕೊಂಡಿದ್ಯಾ. ತಾಯಿ ಮುಖ್ಯನಾ ಅಂತ ಅಂದಾಗ ಅದು ಬಹಳ ಮುಖ್ಯವಾಗಿರೋದು. ನಾನು ಎಲ್ರಿಗೂ ಹೇಳೋದಷ್ಟೇ, ಇದನ್ನ ಸಾಧಿಸಿದ್ಯಾ ಮರಿ. ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಗುತ್ತೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಚಂದ್ರು ಸರ್, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಆ ಮಾತು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿರಂಜನ್, ಯೋಗ್ಯತೆಯಿಂದ ಬೆಳೆದ್ರಿ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು ಸರ್. ಅದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ 20 ವರ್ಷ ಅಂದಾಗ ಸಾವಿರಾರು ಜನ ಹೇಳ್ತಾರೆ ಇವಳು ಝೀ ಬಿಟ್ರೆ ಬೇರೆ ಗತಿ ಇಲ್ಲ, ಇವಳು ಬರೀ ಹೀರೋಗಳಿಗೆ ಬಕೆಟ್ ಹಿಡಿದು ಬೆಳೆದಿದ್ದಾಳೆ, ಅದು ಇದು ಅಂತ ಹೇಳಿ. ನನ್ನ ನಗುವು ವೇದಿಕೆ ಮೇಲೆ, ನನ್ನ ಅಳುವು ವೇದಿಕೆ ಮೇಲೆ, ನನ್ನ ಅಭಿಮಾನ ವೇದಿಕೆ ಮೇಲೆ, ಒಂದಿನ ಸಾವಾದ್ರೂ ಅದು ವೇದಿಕೆ ಮೇಲೇನೆ ಆಗ್ಲಿ ಸರ್. ನಿರೂಪಣೆ ಅನ್ನೋದು ನನಗೆ ಅಷ್ಟು ಇಷ್ಟ. ಆ ವೇದಿಕೆ ನನಗೆ ಅದೆಲ್ಲವನ್ನ ಕೊಟ್ಟಿದೆ. ನಮ್ಮ
ನಾಯಕರನ್ನ, ನಮ್ಮ ನಾಯಕಿಯರನ್ನ ನಾವು ಹೊಗಳಿಲ್ಲ ಅಂದ್ರೆ ಇನ್ಯಾರು ಹೊಗಳ್ತಾರೆ ಸರ್? ನನಗೆ ನಮ್ಮ ಕನ್ನಡ ಕಲಾವಿದರ ಬಗ್ಗೆ ಹೆಮ್ಮೆ ಇದೆ. ನಿರೂಪಕಿಯಾಗಿ ಅದು ನನ್ನ ಜವಾಬ್ದಾರಿ. ಅದನ್ನ ನಾನು ಯಾವಾಗ್ಲೂ ಧೈರ್ಯದಿಂದ ಮಾಡ್ತೀನಿ. ಅಂಡ್ ನಿರಂಜನ್, ನಾನು ನಿಮ್ಗೆ ಹೇಳ್ದೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ಬೆಂಗಳೂರು ಬರೋದಕ್ಕೆ ಕಾರಣ ಆ ಕೊಳಚನ್ನೇ ನಾನು ದಾಟಿ ಬಂದವಳು. ಇನ್ನು ಮಾತಿನ ಕೊಳೆ ನನ್ನನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಯಾವಾಗಲೂ ನನಗೆ ಧೈರ್ಯವನ್ನೇ ತುಂಬುತ್ತೆ. ಅಂಡ್ ಈ ಒಂದು 20 ವರ್ಷದ ಜರ್ನಿಗೆ ನಿಮ್ಮ ಜಿ ಕುಟುಂಬದಿಂದ ನಿಮಗೆ ಒಂದು ಸಣ್ಣ ಉಡುಗೊರೆ ಇದೆ. ಜಡ್ಜಸ್ ವೇದಿಕೆ ಮೇಲೆ ಬಂದು ಅದನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. Congratulations! ಥ್ಯಾಂಕ್ ಯು ಸರ್. ಅನುಶ್ರೀಯ ಬದುಕನ್ನ ಕಟ್ಕೊಡೋದಕ್ಕೆ ಈ ಕುಟುಂಬದಲ್ಲಿ ಮುಖ್ಯ ಕಾರಣಕರ್ತರು ನಮ್ಮ ರಾಘವೇಂದ್ರ ಹುನ್ಸೂರ್ ಸರ್. ಥ್ಯಾಂಕ್ ಯು ಆಂಟೋ ಸರ್, ಥ್ಯಾಂಕ್ ಯು ಬಾಸ್ಕಿ ಸರ್, ಥ್ಯಾಂಕ್ ಯು ಕುಟ್ಟಿ ವಿಘ್ನೇಶ್, ಥ್ಯಾಂಕ್ ಯು ವಿಘ್ನೇಶ್, ಅಂಡ್ ಥ್ಯಾಂಕ್ ಯು ಶರಣಯ್ಯ, ಥ್ಯಾಂಕ್ ಯು ಅಪೂರ್ವ, ಅನಿಲ್, ಸಾಗರ್, ಜಿ ಕನ್ನಡದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿರಂಜನ್, ಈ ಸೆಲೆಬ್ರೇಷನ್ ಈಸ್ ಇನ್ಕಂಪ್ಲೀಟ್ ವಿತ್ ಮೈ ಸೋಲ್ ಬ್ರದರ್ ವರುಣ್ ಗೌಡ. ವರುಣ, ದಯವಿಟ್ಟು ಬಾ ವೇದಿಕೆ ಮೇಲೆ. ಶ್ರೀಕಾಂತ್ ಸರ್, ಪ್ಲೀಸ್ ಬನ್ನಿ. ನಂದ, ಭಾವನಾ, ಪ್ಲೀಸ್ ಬನ್ನಿ. ವಿದ್ಯಾ, ಇದು ನನ್ನ ಟೀಮ್. ಥ್ಯಾಂಕ್ ಯು. ಜಿ ಕನ್ನಡಕ್ಕೆ ಬರಬೇಕಾದ್ರೆ ನಾನು ತುಂಬಾ ಚಿಕ್ಕ ಹುಡುಗಿ. ಅನುಶ್ರೀಯಿಂದ ಶ್ರೀಮತಿ ಆದಂತ ನನ್ನ ಜರ್ನಿ ಎಲ್ಲವೂ ಆಗಿದ್ದು ಜಿ ಕನ್ನಡದಿಂದ. ಸೊ ಜಿ ಕನ್ನಡ, ಥ್ಯಾಂಕ್ ಯು. ಯಾಕಂದ್ರೆ ನೀವು ಬರೀ ಅನುಶ್ರೀ ಮನೆ ಅಲ್ಲ ಕಟ್ಟಿರೋದು, ನನ್ನ ಇಡೀ ಕುಟುಂಬದ ಮನೆಯನ್ನ ಕಟ್ಟಿದ್ದೀರಾ. ನಾನು ಸಾಯೋವರೆಗೂ ನಿಮಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಮ್ಮ, ಫೋನ್ ಈ ಕಡೆ ಇದೆ ಕಣೋ. ಅಯ್ಯೋ, ಹಲೋ. ನೀನ್ ಸೊಸೆ ಹೇಗಿರ್ಬೇಕು ಅನ್ಕೊಂಡಿದ್ಯಾ? ಹಾಗೆ ಇದಲ್ಲಮ್ಮ. ನೀನ್ ಹುಡುಕಿದ್ರು ಅಂತ ಹುಡುಗಿ ಹುಡ್ಕಕ್ಕಾಗ್ತಾ ಇರ್ಲಿಲ್ಲ. ದೇವತೆ ದೇವತೆನಮ್ಮ. ನನ್ ಕಿಕ್ಕಿ 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 ಕಿರಣ್. ಯಾಕೋ ಕಿಕ್ಕಿ ಕಿಕ್ಕಿ ಕಿರಣ್ ಅಂತ ಬಿಕ್ತಿದ್ಯಾ? ಯಾಕೆ ಲೂಸ್ ಮೋಷನಾ? ತಗದೆರಡು ಬಿಟ್ಟ ಅಂದ್ರೆ 32 ಉದ್ರಾಗ್ ಬಿಡ್ಬೇಕು. ಕೊಟ್ಟಿರೋ ಪಾತ್ರೆ ನೆಟ್ಟಿಗೆ ಮಾಡಕ್ ಬರಲ್ಲ. ಹೇಳೊಬ್ಳು ಸೋನಾಲಿ ಬಂದ್ರೆ ಅಂತೆ. ಆಹಾ, ನೋಡಕ್ ಒಳ್ಳೆ ಆಲೂಗಡ್ಡೆ ಬೋಂಡ ತರ ಇದ್ದಾರೆ. ಇವರು ನಮ್ಮ ಉಪ್ಪಿಸರಂತೆ. ಹೋಗೋ ಡುಮ್ಮ. ಅನುಶ್ರೀ ಅಕ್ಕ ನಂಗೆ ತುಂಬಾ ಕಿಂಡಲ್ ಮಾಡ್ತಾವಳೆ. ನಂಗೆ ಸ್ಕಿಟ್ಟು ಬೇಡ, ಏನು ಬೇಡ. ಆರ್ಯ ಆರ್ಯ ಆರ್ಯ, ಸ್ಕಿಟ್ ಮಾಡೋ. ಶಿವಣ್ಣ ಇದಾರೆ. ಶಿವಣ್ಣ ಮುಂದೆ ನೋಡ್ತಾ ಇದಾರೆ. ನೋಡಲ್ಲಿ ಸ್ಕಿಟ್ ಮಾಡು 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 ಮಾಡು. ಆಲ್ರೆಡಿ ನಮ್ ಬಾಸ್ ಬಂದ್ಬಿಟ್ಟವ್ರೆ. ನೀವು ಕಣ್ಣಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನನ್ನ ನಾನು ಬರೀ ಕಣ್ಣಲ್ಲೇ ಎದುರಿಸಿದ್ದೀನಿ. ಏ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್.